ಕಾಲದಲ್ಲಿ ಗ್ರಾಮೀಣ ಪ್ರದೇಶವಾಗಿ ಗುರುತಿಸಿಕೊಂಡಿದ್ದ ದೇರಳಕಟ್ಟೆ ಇಂದು ಕಳಶಪ್ರಾಯದಂತೆ ಕಾಣುತ್ತಿರುವುದು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದರ ಹಿಂದಿನ ಕಾರಣಕರ್ತರು ದೇರಳಕಟ್ಟೆಯ ಅಭಿವೃದ್ಧಿ ರೂವಾರಿ ಡಾಕ್ಟರ್ ಎನ್ ವಿನಯ ಹೆಗ್ಡೆ. ಹೌದು, ದೇರಳಕಟ್ಟೆಯ ಗ್ರಾಮೀಣ ಪರಿಸರದಲ್ಲಿ 1985ರಲ್ಲಿ ಎ.ಬಿ. ಶೆಟ್ಟಿ ದಂತ ವಿಜ್ಞಾನ ಸಂಸ್ಥೆಯನ್ನು ಮೊದಲು ಆರಂಭಿಸಿದ ಹೆಗ್ಗಳಿಕೆ ಇದೇ ವಿನಯ ಹೆಗ್ಡೆಯವರಿಗೆ ಸಲ್ಲುತ್ತದೆ. ಭಾರತ ದೇಶದ ಡೆಂಟಲ್ ಕೌನ್ಸಿಲ್ ಮೂಲಕ ಮಾನ್ಯತೆ ಪಡೆದ ಮೊದಲ ಡೆಂಟಲ್ ಆಸ್ಪತ್ರೆ ಇದಾಗಿದೆ. NIRFನಲ್ಲಿ 6ನೇ ರ್ಯಾಂಕ್ ಪಡೆದುಕೊಂಡಿದೆ. ಎ.ಬಿ. ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಪ್ರದೇಶದಲ್ಲಿ ಅತ್ಯಂತ ಹಳೆಯ ಮತ್ತು ಪ್ರಮುಖ ದಂತ ಶಿಕ್ಷಣ ಕಾಲೇಜುಗಳಲ್ಲಿ ಒಂದಾಗಿದೆ. ಈ ಮೂಲಕ ಆರೋಗ್ಯ, ಶಿಕ್ಷಣ, ಅಭ್ಯುದಯದ ಜೊತೆಗೆ ದೇರಳಕಟ್ಟೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದರು. ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೂ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಲಿ, ಬೇರೆ ಬೇರೆ ಊರುಗಳಿಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂಬ ದೃಷ್ಟಿಕೋನದಲ್ಲಿ ಆಸ್ಪತ್ರೆಯನ್ನು ಸ್ಥಾಪಿಸಿದರು. ಕಾಲಚಕ್ರ ಉರುಳುತ್ತಿದ್ದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳು, ವ್ಯಾಪಾರ ವ್ಯವಹಾರಗಳು ಇದೇ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿದೆ. ಅಂದು ಹಾಕಿಕೊಟ್ಟಂತಹ ಭದ್ರ ಅಡಿಪಾಯ ಇಂದಿನ ತಲೆಮಾರುಗಳಿಗೆ ಉಪಯುಕ್ತವಾಗಿದೆ. ಆಸ್ಪತ್ರೆಯ ಮುಂಭಾಗವೇ ಅದೆಷ್ಟೋ ವ್ಯವಹಾರಗಳನ್ನು ನಡೆಸುವ ಮೂಲಕ ಅದೆಷ್ಟೋ ಕುಟುಂಬಸ್ಥರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಡಾಕ್ಟರ್ ಎನ್ ವಿನಯ ಹೆಗ್ಡೆಯವರೇ ಕಾರಣರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಸ್ಪತ್ರೆಯನ್ನು ತೆರೆಯುವುದು ಎಂದರೆ ಅದು ಸುಲಭದ ವಿಚಾರವಲ್ಲ. ಆದರೆ ವಿನಯ ಹೆಗ್ಡೆಯವರು ಆ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗುವುದರ ಜೊತೆಗೆ ದೇರಳಕಟ್ಟೆಯ ಹೆಸರನ್ನು ಜಗಜ್ಜಾಹೀರಗೊಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೂ ಶಿಕ್ಷಣ, ಆರೋಗ್ಯ ಸಿಗುವಂತಾಗಲಿ ಎಂಬ ಸದುದ್ದೇಶದಿಂದ 1993ರಲ್ಲಿ ಲಾಭರಹಿತ ಖಾಸಗಿ ಅಗ್ಗದ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಇಂದು 2008ರಲ್ಲಿ ವಿಶ್ವವಿದ್ಯಾನಿಲಯ ಪರಿಗಣಿಸಲ್ಪಟ್ಟ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿತ್ತು. ಇಂದು ಮಂಗಳೂರಿನಲ್ಲಿ 10 ಹಲವು ವಿವಿಧ ವಿಭಾಗಗಳ ಆಸ್ಪತ್ರೆಗಳು ಸ್ಥಾಪನೆಗೊಂಡಿದ್ದರು. ಇವೆಲ್ಲದಕ್ಕೂ ಮೊದಲು ಬುನಾದಿ ಹಾಕಿಕೊಟ್ಟವರು ದೇರಳಕಟ್ಟೆಯ ಹೆಮ್ಮೆಯ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಎನ್ ವಿನಯ ಹೆಗ್ಡೆ. ದೇರಳಕಟ್ಟೆಯ ಅಭಿವೃದ್ಧಿ ಪಥದಲ್ಲಿ ಅವರು ಹಾಕಿದ ಅಡಿಪಾಯ ಮುಂದಿನ ತಲೆಮಾರುಗಳಿಗೆ ದಾರಿದೀಪವಾಗಿ ಕಾಲಚಕ್ರದಲ್ಲಿ ಡಾಕ್ಟರ್ ಎನ್ ವಿನಯ ಹೆಗ್ಡೆ ಅವರ ಹೆಸರು ಅಚ್ಚಳಿಯದಂತೆ ಉಳಿಯುತ್ತದೆ.